ಲಾರ್ಡ್, ದೇವರ ಅತಿ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತೊಂದು ದಿನವನ್ನು ಕಾಣುವಂತೆ ದೇವರು ನಮಗೆ ಕೃಪೆ ಮಾಡಿದ್ದಕ್ಕಾಗಿ ಸ್ತೋತ್ರ. ಆತನು ಮಾಡಿದ ಎಲ್ಲ ಉಪಕಾರಗಳಿಗಾಗಿ, ಎಲ್ಲ ಆಶೀರ್ವಾದಗಳಿಗಾಗಿ ದೇವರಿಗೆ ಸ್ತೋತ್ರವನ್ನು, ಮಹಿಮೆಯನ್ನು, ಘನತೆಯನ್ನು ಸಲ್ಲಿಸ್ತೇನೆ. ಇಂದಿನ ವೇದ ಅಧ್ಯಯನಕ್ಕಾಗಿ ಒಂದು ವಾಕ್ಯವನ್ನು ಓದಿಕೊಳ್ಳೋಣ. ಫಿಲಿಪ್ಪಿಯ ಪತ್ರಿಕೆ 4ನೇ ಅಧ್ಯಾಯ 6ನೇ ವಾಕ್ಯ. ಯಾವ ಸಂಬಂಧವಾಗಿಯೂ ಚಿಂತೆ ಮಾಡದೆ ಸರ್ವ ವಿಷಯದಲ್ಲಿ ದೇವರ ಮುಂದೆ ಕೃತಜ್ಞತಾಸ್ತುತಿಯನ್ನು, ಪ್ರಾರ್ಥನೆ, ವಿಜ್ಞಾಪನೆಗಳನ್ನು ಮಾಡುತ್ತಾ ನಿಮಗೆ ಬೇಕಾದದ್ದನ್ನು ತಿಳಿಯಪಡಿಸಿರಿ. ಅಪೊಸ್ತಲನಾದ ಪೌಲನು ಸೆರೆವಾಸದಲ್ಲಿರುವಾಗ ಫಿಲಿಪ್ಪಿಯ ಸಭೆಯವರು ಎಪಫ್ರೋದಿತನ ಕೈಯಲ್ಲಿ ಸ್ವಲ್ಪ ಹಣವನ್ನೆಲ್ಲ ಕೊಟ್ಟು ಪೌಲನ ಕ್ಷೇಮ ಸಮಾಚಾರವನ್ನು ತಿಳಿದುಕೊಂಡು ಬರುವುದಕ್ಕಾಗಿ ಕಳಿಸ್ಕೊಡ್ತಾರೆ. ಪೌಲನ್ಗೆ ಈ ಹಣ ಸಿಕ್ಕಿದಾಗ ಭಾಳ ಸಂತೋಷಪಟ್ಟು ಅವರಿಗೊಂದು ಥ್ಯಾಂಕ್ಸ್ ಗಿವಿಂಗ್ ಲೆಟ್ರನ್ನು ಬರೀತಾನೆ. ನೀವು ಕಳುಹಿಸಿಕೊಟ್ಟಿದ್ದು ನನಗೆ ಸಿಕ್ಕಿದೆ, ಆದ್ದರಿಂದ ಥ್ಯಾಂಕ್ಸ್ ಅಂತ ಹೇಳೋದಕ್ಕಾಗಿ ಬರ್ತಾನೆ. ಆದರೆ ಅದೇ ಸಮಯದಲ್ಲಿ ಎಪಫ್ರೋದಿತ ಅವರಿಗೆ ಪೌಲನ್ಗೆ ಹೇಳ್ತಾನೆ, ಅವರು ಬಹಳ ನಿರಾಶರಾಗಿದ್ದಾರೆ. ಫಿಲಿಪ್ಪಿಯ ಸಭೆಯವರು ಪೌಲನು ಸೆರೆಮನೆಯಲ್ಲಿರೋದ್ರಿಂದ ತುಂಬ ನಿರಾಶರಾಗಿದ್ದಾರೆ, ವೇದನೆಯಲ್ಲಿದ್ದಾರೆ ಎಂಬುದನ್ನು ತಿಳಿಸ್ಕೊಟ್ಟಾಗ ಪೌಲ ಅವರನ್ನು ಆ ಥ್ಯಾಂಕ್ಸ್ ಗಿವಿಂಗ್ ಲೆಟರ್ ಬರೆಯುವಾಗ ಅದರ ಜೊತೆಯಲ್ಲೇ ಅವರನ್ನು ಸಂತೈಸುವ, ಅವರನ್ನು ಬಲಪಡಿಸುವ, ಅವರನ್ನು ಸಂತೋಷಗೊಳಿಸುವಂತಹ ರೀತಿಯಲ್ಲಿ ಈ ಪತ್ರಿಕೆಯನ್ನು ಬರೀತಾನೆ. ಆದ್ದರಿಂದ ಈ ಫಿಲಿಪ್ಪಿಯ ಪತ್ರಿಕೆಯಲ್ಲಿ ಎಲ್ಲ ಅಧ್ಯಾಯಗಳಲ್ಲೂ 4 ಅಧ್ಯಾಯಗಳಲ್ಲಿ ಸಂತೋಷ ಪಡಿರಿ ಅನ್ನೋದನ್ನೇ ಪೌಲ ಹೇಳೋದನ್ನು ಸಹ ನಾವು ಗಮನಿಸ್ಬೋದು. ಅದರಲ್ಲಿ ಬಹಳ ಪ್ರಾಮುಖ್ಯ 4ನೇ ವಾಕ್ಯ ಹೇಳುತ್ತೆ, ನೀವು ಏನು ಮಾಡಬೇಕು, ಯಾವಾಗಲೂ ಕರ್ತನಲ್ಲಿ ಸಂತೋಷಿಸಿರಿ, ಸಂತೋಷ ಪಡಿರಿ ಎಂದು ತಿರುಗಿ ಹೇಳುತ್ತೇನೆ. ಮತ್ತೆ ನಾನು ಹೇಳ್ತಾ ಇದ್ದೀನಿ, ನೀವು ಸಂತೋಷ ಪಡಿರಿ. ಪ್ರಿಯ ದೇವರ ಮಕ್ಕಳೇ, ನಿಮ್ಮ ಜೀವಿತದಲ್ಲಿ ಇಕ್ಕಟ್ಟುಗಳ ಮಧ್ಯದಲ್ಲೂ ಸಹ ಸಂತೋಷ ಪಡುವಂಥ ಒಂದು ಅನುಭವ ಉಂಟಾಗಬೇಕು. ಪೌಲ ಸೆರೆಮನೆಯಲ್ಲಿದ್ದರೂ ಸಹ ಹೊರಗಡೆ ಫ್ರೀಯಾಗಿ ಓಡಾಡ್ತಾ ಇರುವಂತಹ ಫಿಲಿಪ್ಪಿಯ ಸಭೆಯವರಿಗೆ ಬರಿತಾ ಇದ್ದಾನೆ, ನೀವು ಸಂತೋಷ ಪಡಿ, ರಿಜಾಯ್ಸ್ ಇನ್ ದ ಲಾರ್ಡ್ ಆಲ್ವೇಸ್. ಆದರೆ ಯಾರು ಹೇಳಬೇಕಾಗಿತ್ತು? ವೇದನೆಯಲ್ಲಿರುವಂತಹ ಪೌಲನಿಗೆ ಫಿಲಿಪ್ಪಿಯದವ್ರು ಹೇಳಬೇಕು, ಸಂತೋಷ ಪಡಿ, ನಾವಿದ್ದೀವಿ, ಜೊತೆಯಲ್ಲಿ ಪ್ರಾರ್ಥನೆ ಮಾಡ್ತೀವಿ. ಆದರೆ ಪೌಲ ಹೇಳ್ತಾನೆ, ನಾನಿಲ್ಲಿ ಹ್ಯಾಪಿಯಾಗಿದ್ದೀನಿ. ಕರ್ತನ ಸನ್ನಿಧಾನದಲ್ಲಿ ವಾಕ್ಯವನ್ನು ಕೇಳುವ ದೇವರ ಮಕ್ಕಳೇ, ಸನ್ನಿವೇಶಗಳು ನಮ್ಮ ಕ್ರಿಸ್ತನಲ್ಲಿರುವಂಥ ಸಂತೋಷವನ್ನು ಏನು ಮಾಡಬಾರ್ದು, ತೆಗೆದುಹಾಕಬಾರ್ದು. ಯಾವಾಗಲೂ ಕರ್ತನಲ್ಲಿ ಸಂತೋಷ ಪಡಬೇಕು. ಶಾರೀರಿಕವಾಗಿ ಯೋಚನೆ ಮಾಡಿದ್ರೆ ಪೌಲನ್ಗೆ ಅಲ್ಲಿ ಏನಿಲ್ಲ, ಒಂದು ಫ್ರೀಡಮ್ ಇಲ್ಲ, ಹೊರಗಡೆ ಓಡಾಡ್ಕೊಂಡು ಸುವಾರ್ತೆ ಸಾರಕ್ಕಾಗಲ್ಲ, ಸೆರೆವಾಸದಲ್ಲಿದ್ದಾನೆ. ಆದರೆ ಪೌಲ ಹೇಳ್ತಾನೆ, ನನಗೆ ಶಾರೀರಿಕವಾಗಿ ಒಂದು ವೇಳೆ ಮನಸ್ಸಿನಲ್ಲಿ ಸಂತೋಷ ಇಲ್ಲದೆ ಇರಬಹುದು, ಆದರೆ ಕರ್ತನಲ್ಲಿ ನಾನು ಸಂತೋಷ ಪಡ್ತಾ ಇದ್ದೀನಿ. ಯಾಕೆ ಗೊತ್ತಾ? ಸೆರೆಮನೆಯಲ್ಲಿ ನಾನು ಒಂಟಿಯಲ್ಲ, ನನ್ನ ಸಂಗಡ ನನ್ನ ಕರ್ತನೂ ಸಹ ಇದ್ದಾನೆ. ಈಗ ಫಿಲಿಪ್ಪಿಯದವರಿಗೆ ಪೌಲ ಬರಿತಾ ಇದ್ದಾನೆ, ಯಾವ ಸಂಬಂಧವಾಗಿಯೂ ಚಿಂತೆ ಮಾಡಬೇಡಿ, ಯಾವ ವಿಷಯದಲ್ಲೂ ಚಿಂತೆ ಮಾಡಬೇಡಿ. ನೀವು ಸರ್ವ ವಿಷಯದಲ್ಲಿ ದೇವರ ಮುಂದೆ ಕೃತಜ್ಞತಾ ಸ್ತುತಿ ಅರ್ಪಿಸಿರಿ. ನಿಮ್ಮ ಅವಶ್ಯಕತೆ ಏನೇ ಇದ್ದರೂ ಸಹ ನೀವು ದೇವರಿಗೆ ಅದನ್ನು ಸಲ್ಲಿಸಿ, ನೀವು ಪ್ರಾರ್ಥನೆ, ವಿಜ್ಞಾಪನೆಗಳನ್ನು ಮಾಡುತ್ತಾ ನಿಮಗೆ ಏನು ಬೇಕೋ ಅದನ್ನು ನೀವು ದೇವರಿಗೆ ತಿಳಿಯಪಡಿಸಿರಿ. ನಿಮಗೆ ಏನು ಬೇಕಾಗಿದೆ ಇವತ್ತು, ನಿಮ್ಮ ಅವಶ್ಯಕತೆ ಏನು, ನಿಮ್ಮ ಕೊರತೆಗಳೇನು, ಯಾವುದು ನಿಮ್ಮ ಚಿಂತೆ, ಆ ಚಿಂತೆಗಳಿಗೆ ಪರಿಹಾರ ಕೊಡುವುದಕ್ಕೆ ಶಕ್ತನಾದೊಬ್ಬ ದೇವರಿದ್ದಾನೆ. ಒಂದು ವೇಳೆ ನಮ್ಮ ಜೀವಿತದಲ್ಲಿ ಚಿಂತೆಗಳು, ವೇದನೆಗಳು, ದುಃಖಗಳು ಕಾಡ್ತಾ ಇರಬಹುದು. ಆದರೆ ವಾಕ್ಯ ಹೇಳ್ತದೆ, ಚಿಂತೆಗಳನ್ನು ನಾವು ಚಿಂತಿಸುತ್ತಾ ಇರುವುದಲ್ಲ. ದೇವರ ವಾಕ್ಯದಲ್ಲಿ ನಾವು ಮತ್ತಾಯನ ಬರೆದ ಸುವಾರ್ತೆಯಲ್ಲಿ ಯೇಸುಸ್ವಾಮಿ ಹೇಳ್ತಾರೆ, ನೀವು ಚಿಂತೆ ಮಾಡಬೇಡಿ. ಯಾಕೆ ಗೊತ್ತಾ? ಊಟಕ್ಕಿಂತ ಪ್ರಾಣ ಮುಖ್ಯ, ದೇಹಕ್ಕಿಂತ ನಮ್ಮ ವಸ್ತ್ರಕ್ಕಿಂತ, ಬಟ್ಟೆಗಿಂತ ದೇಹ ಮುಖ್ಯ. ನಮಗೆ ಪ್ರಾಣವನ್ನು ಕೊಟ್ಟಂತಹ ದೇವರು ಅದನ್ನು ಉಳಿಸುವಂಥ ಊಟ ಕೊಡೋದಿಲ್ವಾ? ನನಗೆ ದೇಹವನ್ನು ಕೊಟ್ಟ ದೇವರು ಅದಕ್ಕೆ ಬೇಕಾದ ವಸ್ತ್ರ ಕೊಡೋದಿಲ್ವಾ? ದೇವರ ವಾಕ್ಯ ಹೇಳ್ತದೆ, ಚಿಂತೆ ಮಾಡಿ ಮಾಡಿ 1 ಮೊಳ ಉದ್ದ ಬೆಳೆಯೋಕ್ಕಾಗಲ್ಲ, ಕಡಿಮೆ ಮಾಡೋಕ್ಕಾಗಲ್ಲ. ಈ ಬೆಳಗ್ಗೆ ವಾಕ್ಯವನ್ನು ಕೇಳುವ ದೇವರ ಮಗುವೆ, ನೀನು, ನಾನು, ನನ್ನ ಜೀವಿತದಲ್ಲಿ ಚಿಂತೆಗಳಿಲ್ಲದೆ ಇರುವಂಥ ಮನುಷ್ಯರು ಯಾರೂ ಇಲ್ಲ. ಅನೇಕ ರೀತಿಯ ಚಿಂತೆಗಳು, ವೇದನೆಗಳು, ದುಃಖಗಳು ನನ್ನಲ್ಲಿ, ನಿಮ್ಮಲ್ಲಿ ಇದೆ. ಆದರೆ ದೇವರ ವಾಕ್ಯ ಹೇಳ್ತದೆ, ನೀನು ಚಿಂತೆ ಮಾಡ್ತಾ ಕೂತ್ಕೊಂಡಿದ್ರಿಂದ ಆ ಸಮಸ್ಯೆ ಪರಿಹಾರ ಆಗಲ್ಲ.
ನೀನು ಚಿಂತೆ ಮಾಡಿದ್ರಿಂದ ನಿನ್ನ ಕೊರತೆ ನೀಗಲ್ಲ, ನಿನ್ನ ಇಕ್ಕಟ್ಟುಗಳು ನೀಗಲ್ಲ. ಅದೆಲ್ಲವನ್ನು ದೇವರ ಮೇಲೆ ಹಾಕಬೇಕು. 55ನೇ ಕೀರ್ತನೆ 22ನೇ ವಾಕ್ಯದಲ್ಲಿ ದಾವೀದ ಹೇಳ್ತಾನೆ, ನಿನ್ನ ಚಿಂತಾ ಭಾರವನ್ನು ಯೆಹೋವನ ಮೇಲೆ ಹಾಕು, ಆತನು ನಿನ್ನನ್ನು ಉದ್ಧಾರ ಮಾಡ್ತಾನೆ. ಈ ಬೆಳಗ್ಗೆ ಕರ್ತನಿಗೆ ಹೇಳೋಣ, ಕರ್ತನೆ ನನ್ನ ಚಿಂತೆಗಳನ್ನು, ನನ್ನ ವೇದನೆಗಳನ್ನು, ನನ್ನ ದುಃಖಗಳನ್ನು, ನನ್ನ ಪ್ರಯಾಸಗಳನ್ನೆಲ್ಲವನ್ನು ನಿನ್ನ ಮುಂದೆ ಹಾಕ್ತಾ ಇದ್ದೀನಿಯಪ್ಪ. ನೀನು ಅದ್ಭುತ ಮಾಡುವ ದೇವರು, ನೀನು ಸರ್ವಶಕ್ತನಾದ ದೇವರು, ಅದ್ಭುತ ಮಾಡುವ ಸರ್ವಶಕ್ತನಾದ ದೇವರು ನೀನಾಗಿರುವುದಕ್ಕಾಗಿ ನಾನು ನಿನಗೆ ಸ್ತೋತ್ರ ಮಾಡ್ತೇನೆ ಅಪ್ಪ. ನನ್ನ ಜೀವಿತದಲ್ಲಿ ಇಂಥ ಚಿಂತೆಗಳಿವೆ, ಇಂಥ ವೇದನೆಗಳಿವೆ, ಆದರೆ ಅದನ್ನು ಚಿಂತೆ ಮಾಡ್ತಾ ಕೂರಲ್ಲ. ಯಾಕೆ ಗೊತ್ತಾ ದೇವರೇ, ನೀನು ನನ್ನ ಚಿಂತೆಯನ್ನು ಪರಿಹಾರ ಮಾಡುವಂಥ ದೇವರು. ಪ್ರಾರ್ಥನೆ ವಿಜ್ಞಾಪನೆಗಳಿಂದ ನಿನ್ನ ಸನ್ನಿಧಿಯಲ್ಲಿ ಪ್ರಾರ್ಥನೆ ಮಾಡುವಾಗ ನನ್ನನ್ನು ಬಲಪಡಿಸುವಂಥ ದೇವರು ನೀನಾಗಿದೆ, ಅದಕ್ಕಾಗಿ ಸ್ತೋತ್ರ. ಈ ಬೆಳಗ್ಗೆ ಚಿಂತೆಗಳನ್ನು ಆತನ ಮೇಲೆ ಹಾಕೋಣ. ಪೇತ್ರ ಹೇಳ್ತಾನೆ, ನಿಮ್ಮ ಚಿಂತೆಗಳನ್ನು ಆತನ ಮೇಲೆ ಹಾಕಿರಿ, ಆತನು ನಿಮಗೋಸ್ಕರ ಚಿಂತಿಸುತ್ತಾನೆ. ನಿನಗಾಗಿ ಚಿಂತಿಸುವಂತಹ ಒಬ್ಬ ದೇವರಿದ್ದಾನೆ. ನಿನ್ನ ಚಿಂತೆ, ಭಾರ, ದುಃಖ ಎಲ್ಲವನ್ನ ದೇವರ ಕೈಗಳಿಗೆ ಒಪ್ಪಿಸಿ ನಂಬಿಕೆಯಿಂದ ಮುಂದೆ ಸಾಗಿರಿ. ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ಪರಲೋಕದ ತಂದೆಯಾದ ದೇವರೇ, ಈ ಸಮಯಕ್ಕಾಗಿ ಸ್ತೋತ್ರ. ಈ ಸಮಯದಲ್ಲಿ ಮತ್ತೊಂದು ಆವರ್ತಿ ನಿನ್ನ ಸನ್ನಿಧಾನದಲ್ಲಿ ನಾವು ಬಂದಿದ್ದೇವೆ. ತಲೆಬಾಗಿರುವಂಥ ನಿನ್ನ ಮಕ್ಕಳನ್ನ ಆಶೀರ್ವಾದ ಮಾಡು. ಚಿಂತೆಗಳಿಂದ, ವ್ಯಾಕುಲಗಳಿಂದ, ವೇದನೆಗಳಿಂದ ಬಳಲ್ತಾ ಇರುವಂಥ ನಿನ್ನ ಮಕ್ಕಳ ಜೀವಿತದಲ್ಲಿ ದೊಡ್ಡ ಜಯವನ್ನು ಕೊಟ್ಟು, ಆಶೀರ್ವಾದವನ್ನು ಕೊಟ್ಟು ನಡೆಸಪ್ಪ. ಅವರು ನಿನ್ನ ಮೇಲೆ ಭಾರ ಹಾಕಿ ನಿನ್ನ ಮುಖವನ್ನು ನೋಡುವ ಹಾಗೆ ಕರ್ತನೆ ಕೃಪೆ ಮಾಡು. ಪ್ರಾರ್ಥನೆಯನ್ನು ಕೇಳಿದ್ದಕ್ಕಾಗಿ ನಿನಗೆ ಸ್ತೋತ್ರ. ಯೇಸುವಿನ ಮುದ್ದಾದ ಹೆಸರಿನಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ಪ್ರೀತಿಯ ತಂದೆಯೇ. ಆಮೇನ್. ಗಾಡ್ ಬ್ಲೆಸ್ ಯು.